ಇಂದು ಮಹಾರಾಷ್ಟ್ರದಲ್ಲಿ ನೂತನ ಸಿಎಂ ಆಯ್ಕೆಯ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಗೆ ಪ್ರಚಂಡ ಗೆಲುವಾಗಿದೆ. ಇಂದು ಮಹಾರಾಷ್ಟ್ರ ನೂತನ ಸಿಎಂ ಆಯ್ಕೆ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಗೆ ಏನು ಪ್ರಚಂಡ ಗೆಲುವು ಸಿಕ್ತು, ಈ ಗೆಲುವಿನ ಬೆನ್ನಲ್ಲೇ ಸಿಎಂ ಆಯ್ಕೆಗೆ ಕಸರತ್ತು ಕೂಡ ಶುರುವಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈ ಒಂದು ಸಿಎಂ ರೇಸ್ ಅಂತ ಏನ್ ಕರಿತೀವಿ, ಈ ಸಿಎಂ ರೇಸ್ ನಲ್ಲಿ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಹಾಗೆ ದೇವೇಂದ್ರ ಫಡ್ನವೀಸ್ ಮತ್ ಕೂಡ ಇರುವಂತದ್ದು. ಅಂದ್ರೆ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಪಟ್ಟ ದಕ್ಕತ್ತಾ, ಬಹುತೇಕ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಎಸ್, ಏನು ಮಹಾಯುತಿ ಪಕ್ಷದಲ್ಲಿ ಏನು ಗೆಲುವಿನ ಜಯಬೇರಿಯನ್ನ ಬಾರಿಸಿದ್ರು, ವಿಜಯ ಪತಾಕೆಯನ್ನ ಹಾರಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಆಗ್ಲೇಬೇಕಾಗತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿಯ ಆಡಳಿತ ಕೂಡ ಚಾಲ್ತಿಯಾಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಅರ್ಧ ಅವಧಿಗೆ ಏಕನಾಥ್ ಶಿಂದೆ ಸಿಎಂ ಆಗ್ಬೋದು, ಮತ್ತರ್ಧ ಅವಧಿಗೆ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಆದ್ರೆ ಸಿಂಧೆ ಬಣ 57 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ, ಎನ್ಸಿಪಿಯಲ್ಲಿ ಅಜಿತ್ ಪವಾರ್ ಅವರು 41 ಸ್ಥಾನವನ್ನ ಹೋಲಿಕೆ ಮಾಡಿ ನೋಡಿದಂತಹ ಪಕ್ಷದಲ್ಲಿ ಬಿಜೆಪಿ ಬರೋಬ್ಬರಿ 132 ಪಕ್ಷವನ್ನ ಗೆದ್ದಿದೆ. ಅಂದ್ರೆ ಇಲ್ಲಿ ನಮ್ಗೆ ನೀಟಾಗಿ ಅರ್ಥ ಆಗತ್ತೆ, 132 ಕ್ಷೇತ್ರಗಳನ್ನ ಗೆದ್ದಿರುವಂತಹ ಬಿಜೆಪಿ ಅವರಿಗೆ ಸಿಎಂ ಆಗುವಂತಹ ಅವಕಾಶಗಳು ಹೆಚ್ಚಾಗಿ ಇರುವಂತದ್ದು. ನಾಳೆ ಒಳಗೆ ಸಿಎಂ ಪದಗ್ರಹಣ ಮಾಡದೇ ಇದ್ರೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ಕೂಡ ಜಾರಿ ಮಾಡುವ ಸಾಧ್ಯತೆ ಇದೆ. ಎಸ್, ಇನ್ನೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಮಹಾಯುತಿಯ 3 ಪಕ್ಷಗಳಿಂದ ಸಿಎಂ ಸ್ಥಾನಕ್ಕೆ ಕಸರತ್ತು ನಡೀತಾ ಇದೆ. 3 ಪಕ್ಷಗಳಿಂದ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಕೂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 3 ಪಕ್ಷಗಳಿಂದ ನಿನ್ನೆ ಪ್ರತ್ಯೇಕ ಶಾಸಕಾಂಗ ಸಭೆ ಕೂಡ ನಡೆದಿತ್ತು. ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಬಿಜೆಪಿ ಸಭೆ ನಿನ್ನೆ ನೆರವೇರಿತ್ತು. ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಅಜಿತ್ ಪವಾರ್ ಕೂಡ ನೇತೃತ್ವವನ್ನ ವಹಿಸಿದ್ರು. ಎನ್ಸಿಪಿ ಶಾಸಕರ ಸಭೆ ಕೂಡ ನಡೀತು. ಹಾಗೆ ಏಕನಾಥ್ ಶಿಂದೆ ನೇತೃತ್ವದಲ್ಲೂ ಕೂಡ ಶಿವಸೇನೆ ಶಾಸಕರ ಸಭೆ ಕೂಡ ನಡೆದಿತ್ತು. ಇವತ್ತು ಮುಂಬೈನಲ್ಲಿ ಮೈತ್ರಿಕೂಟದ ಎಲ್ಲಾ ಶಾಸಕರ ಸಭೆ, ಅಂದ್ರೆ ಶಿವಸೇನೆ, ಬಿಜೆಪಿ ಹಾಗೆ ಎನ್ಸಿಪಿ ಎಲ್ಲರೂ ಕೂಡಿ ಸಭೆ ನಡೆಸ್ತಾರೆ. ಶಾಸಕರ ಸಭೆಯ ನಂತರ ಮಹಾ ಸಿಎಂ ಯಾರು ಅಂತ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಎಸ್, ಫಡ್ನವೀಸ್ ಏನು ಶನಿವಾರ ನಾಗ್ಪುರಕ್ಕೆ ತೆರಳಿದ್ರು. ಅಲ್ಲಿಂದ ನಿನ್ನೆ ಮುಂಬೈಗೆ ಬಂದ ನಂತರ ಮೊದಲು ಮಾಡಿದ ಕೆಲಸವೇ ಶಿಂದೆ, ಫಡ್ನವೀಸ್ ಮತ್ತು ಪವಾರ್ ಒಂದಿಗೆ ಒಂದು ಸರ್ಕಾರದ ರಚನೆಯ ಕುರಿತು ಚರ್ಚೆಯನ್ನ ಮಾಡಲಾಯಿತು. ಅಂದ್ರೆ ಮೂಲಗಳ ಪ್ರಕಾರ ಕ್ಯಾಬಿನೆಟ್ ಸ್ಥಾನಗಳ ಚರ್ಚೆ ಈ ಒಂದು ಸಭೆಯಲ್ಲಿ ಪ್ರಮುಖ ಭಾಗವಾಗಿತ್ತು ಅಂತ ಮೂಲಗಳು ಹೇಳ್ತವೆ. ಹಾಗಾದ್ರೆ ನಿನ್ನೆ ನಡೆದ ಸಭೆಯಲ್ಲಿ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕಾದ ಇನ್ನೊಂದು ವಿಚಾರ ಅಂದ್ರೆ, ಈ ಒಂದು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ನಲ್ಲಿ ಒಬ್ರು ಸಿಎಂ ಆದ್ರೆ ಇಬ್ರು ಡಿಸಿಎಂ ಸೂತ್ರವನ್ನ ರೂಪಿಸಬಹುದಾ ಅನ್ನುವಂತಹ ಚರ್ಚೆ ಕೂಡ ಆಗಿದೆಯಂತೆ. ಹಾಗೆ ಈ ಹಿಂದೆ ಶಿಂದೆ ಸರ್ಕಾರ ಏನು ಇತ್ತು, ಆ ಒಂದು ಕ್ಷಣದಲ್ಲಿ ಅಂದ್ರೆ ಆ ಒಂದು ಸ್ಥಾನದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಒಪ್ಕೊಂಡಿದ್ರು ದೇವೇಂದ್ರ ಫಡ್ನವೀಸ್. ಅದು ಅವರ ದೊಡ್ಡತನ ಅಂತ ಕೂಡ ಹೇಳಲಾಗತ್ತೆ. ಶಿಂದೆ ನಗರಾಭಿವೃದ್ಧಿ, ಎಂಎಸ್ಡಿಆರ್ಸಿ, ಕೈಗಾರಿಕೆ, ಕೃಷಿ, ಜಲ ಸಂಪನ್ಮೂಲ ಅಥವಾ ಜಲ ಸಂರಕ್ಷಣೆಯಂತಹ ಪ್ರಮುಖ ಖಾತೆಯೊಂದಿಗೆ ಉಪಮುಖ್ಯಮಂತ್ರಿ ಖಾತೆಗೆ ಒಪ್ಪಿಕೊಳ್ಳಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ದೇವೇಂದ್ರ ಫಡ್ನವೀಸ್ ಏನಾದ್ರೂ ಸಿಎಂ ಆದಂತಹ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯ ಸ್ಥಾನದ ಜೊತೆಗೆ ನಗರಾಭಿವೃದ್ಧಿಯ ಅಂದ್ರೆ ಪ್ರಮುಖ ಹುದ್ದೆಗಳಿರ್ತಾವಲ್ಲ ಅದನ್ನ ಒಪ್ಕೊಳ್ಬಹುದು. ಎಸ್, ದೇವೇಂದ್ರ ಫಡ್ನವೀಸ್ಗೆ RSS ನ ಬೆಂಬಲ ಕೂಡ ಸೂಚಿಸಿದ್ವು. ಇದು ಕೂಡ ಅವರ ಗೆಲುವಿಗೆ ಕಾರಣವಾಯಿತು. ಜೊತೆಗೆ ಸಿಎಂ ಗಾದಿಗೆ ಇರುವಂತಹ ನಿರೀಕ್ಷೆಯಲ್ಲಿ ಏಕನಾಥ್ ಶಿಂದೆ ಇದ್ರು. ಹಾಲಿ ಅಧಿಕಾರ ಸೂತ್ರವನ್ನ ಮುಂದುವರಿಸಬೇಕು ಅಂತ ಶಿಂದೆ ಬಣದವರು ಕೂಡ ಒಂಥರ ಪ್ಲಾನ್ ಮಾಡ್ಕೊಂಡಿದ್ರು. ಶಿವಸೇನಾ ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿಂದೆ ಆಯ್ಕೆ ಆಗಿದ್ದಾರೆ. ಸೂತ್ರ ಬದಲಾವಣೆ ತಪ್ಪಿಲ್ಲ ಅಂತ ಅಜಿತ್ ಪವಾರ್ ಬಣ ಕೂಡ ಒಪ್ಕೊಂಡಿದೆ. ಎಸ್, ಮಹಾಯುತಿಯ 3 ಪಕ್ಷಗಳಿಂದ, 3 ಪಕ್ಷಗಳಂದ್ರೆ ಶಿವಸೇನೆ ಹಾಗೆ ಬಿಜೆಪಿ ಜೊತೆಗೆ
NCP ಪಕ್ಷದ ಬಣದವರು ಸಿಎಂ ಸ್ಥಾನವನ್ನ ಏರೋದಕ್ಕೆ ಸಿಎಂ ಗಾದಿಗೋಸ್ಕರ ಕಸರತ್ತನ್ನ ಪಡ್ತಾ ಇದೆ. ಅಂದ್ರೆ 3 ಪಕ್ಷಗಳಿಂದಲೂ ಕೂಡ ಶಾಸಕಾಂಗ ಪಕ್ಷದ ನಾಯಕರು ಆಯ್ಕೆ ಆಗಬೇಕು ಅಂತ ಹೇಳ್ತಾ ಇದೆ. 3 ಪಕ್ಷಗಳಿಂದಲೂ ಕೂಡ ನಿನ್ನೆ ಪ್ರತ್ಯೇಕ ಸಭೆ ಆಗಿತ್ತು. ಒಟ್ಟಾರೆಯಾಗಿ ದೇವೇಂದ್ರ ಫಡ್ನವೀಸ್ ಅವರೇ ಯಾಕೆ ಸಿಎಂ ಆಗಬೇಕು ಅಂತ ನೋಡೋದಾದ್ರೆ, ಅವರಿಗೆ ಯಾಕೆ ಅಷ್ಟೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರು ಅಂತ ಒಂದು ಕಡೆ ನೋಡೋದಾದ್ರೆ, ಇವರಿಗೆ RSS ಅವರ ಸಪೋರ್ಟ್ ಅತಿ ಹೆಚ್ಚಿನ ಮಟ್ಟದಲ್ಲೇ ಸಿಕ್ಕಿತ್ತು ಅಂತ ಹೇಳ್ಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಏನು ಬೀದಿ ನಾಟಕಗಳು ಅಥವಾ ಜನಜಾಗೃತಿಯನ್ನ ಮೂಡಿಸುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನ ದೇವೇಂದ್ರ ಫಡ್ನವೀಸ್ ಅವರ ಪರವಾಗಿ RSS ಅವರು ಮಹಾರಾಷ್ಟ್ರದಲ್ಲಿ ನೆರವೇರಿಸಿದ್ರು. ಈ ಒಂದು ವಿಚಾರವು ಕೂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಈ ಒಂದು ನಿರೀಕ್ಷೆಯಲ್ಲೇ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗಬಹುದಾದಂತಹ ನಿರೀಕ್ಷೆಗಳು ಹೆಚ್ಚಾಗಿದೆ. ಜೊತೆಗೆ ಸಿಎಂ ಗಾದಿಗೇರುವ ನಿರೀಕ್ಷೆಯಲ್ಲಿ ಏಕನಾಥ್ ಶಿಂದೆ ಅವರಿದ್ರೆ, ಹಾಲಿ ಸರ್ಕಾರದ ಸೂತ್ರ ಅಂದ್ರೆ ಏನು ಈಗ ಸದ್ಯದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಮಹಾರಾಷ್ಟ್ರ ಸರ್ಕಾರದಲ್ಲಿ ಇದೆ, ಆ ಸೂತ್ರ ಮುಂದುವರಿಲಿ ಅಂತ ಶಿಂದೆ ಬಣದವರು ಹೇಳ್ತಾ ಇದ್ದಾರೆ. ಶಿವಸೇನಾ ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿಂದೆ ಅವರು ಆಯ್ಕೆ ಕೂಡ ಆಗಿದ್ದಾರೆ. ಮಹಾರಾಷ್ಟ್ರ ನೂತನ ಸರ್ಕಾರದ ರಚನೆಗೆ ಎಲ್ಲಿಲ್ಲದ ಕಸರತ್ತು ಕೂಡ ನಡೀತಾ ಇದೆ. ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಸ್ಥಾನವನ್ನ ಗೆದ್ದಿದೆ. ಈ ಗೆದ್ದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸ್ಥಾನದಲ್ಲಿ ಬಿಜೆಪಿಗೆ ಸಿಂಹಪಾಲು ಸಾಧ್ಯತೆ ಇದೆ. ಅಂದ್ರೆ 23ರಿಂದ 26 ಸಚಿವ ಸ್ಥಾನ ಬಿಜೆಪಿಗೆ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶಿಂದೆ ಬಣದ ಶಿವಸೇನೆಗೆ 9ರಿಂದ 11 ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಅಜಿತ್ ಪವಾರ್ ಅವರ NCPಗೂ ಕೂಡ 8ರಿಂದ 9 ಸಚಿವ ಸ್ಥಾನ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಏನು ಈ ಹಿಂದೆ ಹೇಳ್ತಾ ಇದ್ದೆ, ಶಿವಸೇನೆ ಬಣದಲ್ಲಿರುವಂತಹ ಶಿಂದೆ ಅವರು 57 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರು. ಇನ್ನು NCPಯಲ್ಲಿ ಅಜಿತ್ ಪವಾರ್ ಅವರು 41 ಸ್ಥಾನ. ಈ 2 ಸ್ಥಾನಗಳಿಗೂ ಹೋಲಿಸ್ಕೊಂಡ್ರೆ ಬಿಜೆಪಿಯವರು 132 ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲೇ ಮಹಾರಾಷ್ಟ್ರದಲ್ಲಿ ನೂತನ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಸರ್ಕಾರ ಅತಿ ಹೆಚ್ಚಿನ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲಾಗಿದೆಯೋ, ಅತಿ ಹೆಚ್ಚಿನ ಸಿಂಹಪಾಲವನ್ನ ಪಡ್ಕೊಂಡಿದೆಯೋ ಅಂತ ಒಂದು ಪಕ್ಷಕ್ಕೆ ಅತಿ ಹೆಚ್ಚಿನ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷಣೆ ಇದೆ. ಹಾಗಾದ್ರೆ 23ರಿಂದ 26 ಸ್ಥಾನಗಳಲ್ಲಿ ಬಿಜೆಪಿಯವರು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಂದೆ ಬಣದವರು 9ರಿಂದ 11 ಸಚಿವ ಸ್ಥಾನ, ಯಾಕಂದ್ರೆ ಶಿಂದೆ ಬಣದವರು 57 ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಮಾತ್ರ ಸಫಲರಾಗಿದ್ರು. ಹಾಗಾಗಿ ಜೊತೆಗೆ ಅಜಿತ್ ಪವಾರ್ ಅವರ NCP 8ರಿಂದ 9 ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವ ನಿರೀಕ್ಷಣೆ ಇದೆ. ಒಟ್ಟಾರೆಯಾಗಿ ಏನು ಸಿಎಂ ಸ್ಥಾನಕ್ಕೆ ಎಷ್ಟು ಕಸರತ್ತು ನಡೀತಿದೆಯೋ ಅಷ್ಟರ ಮಟ್ಟಿಗೆ ಸಚಿವ ಸ್ಥಾನಕ್ಕೂ ಕೂಡ ಕಾಂಪಿಟೇಷನ್ ಇದೆ. ಬಿಗ್ ಕಾಂಪಿಟೇಷನ್ ಅಂತಾನೆ ಹೇಳಬಹುದು.